ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್, ಬೆಳಗಾಯ್ತು ಪ್ರಿಯರೇ. ಯೇಸುವಿನ ಮಾತನ್ನು, ದೇವರ ವಾಕ್ಯವನ್ನು ಕೇಳೋಣ ಬನ್ನಿ. ಒಂದು ವೇಳೆ ನೀವು ಇಂಡಿಯಾದಲ್ಲಿರೋದಾದರೆ, ಇಲ್ಲವೇ ನೀವು ಮತ್ತೊಂದು ಹೊರದೇಶದಲ್ಲಿರೋದಾದರೆ, ನಿಮಗೆ ಮಧ್ಯಾಹ್ನವೋ ಸಾಯಂಕಾಲವೋ ಬೇರೆ ಯಾವುದೇ ಸಮಯವಾಗಿರಲಿ, ಇಲ್ಲವೇ ಯೂಟ್ಯೂಬ್ನಲ್ಲಿ ಲೈವ್ ಆಗಿ ನೋಡದೆ ಮತ್ತೊಂದು ಬೇರೆ ಸಮಯದಲ್ಲಿ ವೀಕ್ಷಿಸುತ್ತಾ ಇರುವುದಾದರೆ, ಖಚಿತವಾಗಿಯೂ ದೇವರ ವಾಕ್ಯ ನಮ್ಮೆಲ್ಲರನ್ನು ದರ್ಶಿಸುತ್ತವೆ, ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಸರಿಪಡಿಸುವಂಥದ್ದಾಗಿರೋದ್ರಿಂದ ದೇವರ ವಾಕ್ಯದ ಮೇಲೆ ಮನಸ್ಸಿಡೀರಿ. ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಮಾತುಗಳು ಜೀವದ ಬುಗ್ಗೆಯಾಗಿವೆ ಅಲ್ಲವೇ? ನಿಮ್ಮ ಬಾಯಿಂದ ಹೊರಡಿರುವಂತಹ ಮಾತುಗಳು ನಿಮ್ಮ ಇಷ್ಟಾರ್ಥ ಉದ್ದೇಶ ನೆರವೇರಿಸಿ ಹಿಂತಿರುಗುತ್ತವೆಂದು ಹೇಳಿದಿರಲ್ಲವೇ? ಹೇಗೆ ಮಳೆ ಭೂಮಿಯ ಮೇಲೆ ಸುರಿದು ತ್ಯಾವಗೊಳಿಸಿ ಮಳೆ ಹೇಗೆ ಬೆಳೆ ಬೆಳೆಸುತ್ತದೋ, ಹಾಗೆಯೇ ನಿಮ್ಮ ವಾಕ್ಯ ನಮ್ಮ ಹೃದಯದಲ್ಲಿ ಬಿತ್ತಲ್ಪಟ್ಟು ನಮ್ಮ ಹೃದಯದಲ್ಲಿ ಫಲಿಸುತ್ತವೆ ಎಂದು ನಂಬಿ, ನಿಮ್ಮ ವಾಕ್ಯ ನಮ್ಮ ಹೃದಯದಲ್ಲಿ ಭದ್ರವಾಗಿಟ್ಟುಕೊಳ್ಳಲು ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ನ್ಯೂಸ್ ಕೇಳುತ್ತಾ ಭಯಪಡ್ತಾ ಇದ್ದೀರಾ? ಯಾರ್ಯಾರೋ ಏನೇನೋ ಹೇಳುತ್ತಾ ಇದ್ದಾರೆ. ಕೆಲವೊಂದು ನಿಜವಾಗಿರ್ಬೋದು, ಕೆಲವೊಂದು ನೆರವೇರಬಹುದು, ನೆರವೇರದೇ ಇರಬಹುದು. ಒಂದು ಕಡೆ ಯುದ್ಧದ ಕುರಿತು ವಾರ್ತೆಗಳು, ಇನ್ನೊಂದು ಕಡೆ ಇತ್ತೀಚೆಗೆ ಫೇಕ್ ನ್ಯೂಸ್ ಹೆಚ್ಚಾಗ್ತಾ ಇವೆ. ಯಾವುದು ನಂಬಬೇಕೆಂದು ಅರ್ಥವಾಗ್ತಾ ಇಲ್ಲ. ವಾತಾವರಣದ ಸೂಚನೆ ನೋಡಿದ್ರೆ ಗೊಂದಲಮಯವಾಗಿದೆ. ಅಕಾಲಿಕ ಮಳೆಯ ನಿಮಿತ್ತ ಎಷ್ಟೋ ಬೆಳೆಗಳು ಹಾನಿಯಾಗಿವೆ. ಹಾಗಾದರೆ ಇಂತಹ ಎಲ್ಲಾ ಪರಿಸ್ಥಿತಿಗಳಲ್ಲಿ ಕೂಡ ನಾವು ದಿಗುಲು, ಭಯ, ಬಾಧೆ ಎಲ್ಲ ಮನಸ್ಸಲ್ಲಿಟ್ಕೊಳ್ಳೋದಾದರೆ ಮನುಷ್ಯ ಏನು ಮಾಡ್ಲಿಕ್ಕಾಗುತ್ತೆ ಹೇಳಿ? ನೀವು ಗಮನಿಸಿ ನೋಡಿ, ದಿಗುಲಿನಿಂದ ಇರುವವರು ಏನಾದರೂ ಸಾಧಿಸಲಿಕ್ಕಾಗುತ್ತದೋ? ಬಾಧೆಯಿಂದ ಕೂತಿರುವವನು ಮತ್ತೊಂದು ಹೆಜ್ಜೆ ಮುಂದೆ ಹಾಕ್ಲಿಕ್ಕಾಗುತ್ತದೋ? ನಿನ್ನೆ ಕುರಿತು ಆಲೋಚನೆ ಮಾಡ್ತಾ ಕೂತ್ಕೊಳ್ಳುವವನು ಮತ್ತೆ ಮುಂದೆ ಏನಾದರೂ ಸಾಧಿಸಲಿಕ್ಕಾಗುತ್ತದೋ? ಅದಕ್ಕೆ ಯೇಸು ಹೇಳಿದ್ದಾರೆ, ನೀವು ದಿಗುಲು ಪಡಬೇಡಿರಿ, ನಿನ್ನೆಯ ಕುರಿತಾಗಿ ವ್ಯಸನಗೊಳ್ಳಬೇಡಿರಿ, ನಾಳೆಯ ಕುರಿತು ಚಿಂತಿಸಬೇಡಿರಿ. ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂಥವರು ಅಹಿತ ವಿಚಾರಗಳಿಗೆ, ಲೋಕದ ಆಕರ್ಷಣೆಗಳಿಗೆ ಒಳಗಾಗದೇ ಇರುತ್ತಾರೆ ಮತ್ತು ಎಚ್ಚರವಾಗಿದ್ದು ಪ್ರಾರ್ಥಿಸುತ್ತಾ ಸೈತಾನನ ತಂತ್ರಗಳೇನೆಂದು ಗುರುತಿಸಿ ಎದುರಿಸುವವರಾಗಿರ್ತಾರೆ. ಮುಖ್ಯವಾಗಿ ಪ್ರಿಯರೇ, ನಾವು ಅಂತ್ಯಕಾಲದಲ್ಲಿದ್ದೇವೆ, ಯೇಸುವಿನ ಬರುಣದ ಕಾಲದಲ್ಲಿದ್ದೇವೆ. ಆತನ ಬರುಣದ ಸೂಚನೆಗಳೆಲ್ಲ ನೆರವೇರ್ತಿವೆ. ಯೇಸು ಹುಟ್ಟಿದ್ದಾರೆ, ಲೋಕಕ್ಕೆ ಜನಿಸಿ ಬಂದಿದ್ದಾರೆ ಎಂದು ಹಾಡುಗಳನ್ನು ಹಾಡಿಕೊಳ್ಳುತ್ತಾ ಇರುವ ಈ ಕ್ರಿಸ್ಮಸ್ ದಿನಮಾನಗಳಲ್ಲಿ ಯೇಸುವಿನ ಎರಡನೇ ಬರುಣದ ಸಂಗತಿ ಇದೆ ಎಂಬುದಾಗಿ ಕೂಡ ನಾವು ಯೇಸುವಿನ ಶುಭವರ್ತಮಾನವನ್ನು ಸಾರುವಂತಹ ಪ್ರತಿಯೊಬ್ಬರಿಗೆ ಕ್ರಿಸ್ತನ ಕುರಿತಾಗಿ, ಆತನ ಎರಡನೇ ಬರುಣದ ಕುರಿತಾಗಿ ಹೇಳಬೇಕು. ಒಮ್ಮೆ ಆತನು ಕುರುಬನಾಗಿ ಬಂದನು, ರಕ್ಷಕನಾಗಿ ಬಂದನು, ದೀನನಾಗಿ ಬಂದನು. ಆದರೆ ಈ ಸಾರಿ ಆತನು ನ್ಯಾಯಾಧಿಪತಿಯಾಗಿ ಬರಲಿಕ್ಕಿದ್ದಾನೆ, ರಾಜಾದಿರಾಜನಾಗಿ ಬರಲಿಕ್ಕಿದ್ದಾರೆ. ಆತನು ತೀರ್ಪು ತೀರಿಸುವುದಕ್ಕಾಗಿ ಬರಲಿಕ್ಕಿದ್ದಾನೆಂದು, ಯಹೂದ ಕುಲದ ಸಿಂಹವಾಗಿ ಆತನು ಬರಲಿಕ್ಕಿದ್ದಾನೆ ಎಂದು ವಾಕ್ಯ ಹೇಳುತ್ತದೆ. ಅದಕ್ಕೋಸ್ಕರ ನಾವು, ಆತನ ಬರುಣಕ್ಕೋಸ್ಕರ ನಾವು ಸಿದ್ಧರಾಗಿರಬೇಕು. ವಾಕ್ಯ ನೋಡಿ, ಲೂಕನ ಸುವಾರ್ತೆ 21ನೇ ಅಧ್ಯಾಯ 34ನೇ ವಚನದಿಂದ ಓದುತ್ತಿದ್ದೇನೆ, ಕೇಳ್ರಿ. ಲೂಕ ಸುವಾರ್ತೆ 21 ವಚನ 34. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರ್ರಿ, ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಲಾರದೆ ಆ ದಿವಸವು ನಿಮ್ಮ ಮೇಲೆ ಉರುಳಿನಂತೆ ಫಕ್ಕನೆ ಬಂದಿತು. ಜಾಗ್ರತೆ, ಜಾಗ್ರತೆ. ಕೇಳ್ತಿದ್ದೀರಾ? ಅತಿ ಭೋಜನದಿಂದಲೂ ಅಹಿಕ ವಿಚಾರಗಳಿಂದಲೂ ಅಮಲಿನಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರುವುದರಿಂದ ಆ ದಿವಸ, ಯಾವ ದಿವಸ? ಕರ್ತನ ಬರುಣದ ದಿವಸ ಫಕ್ಕನೆ ನಿಮ್ಮ ಮೇಲೆ ಬರಲಾರದ ಹಾಗೆ ನೀವು ಎಚ್ಚರವಾಗಿರಿ, ಜಾಗರೂಕರಾಗಿರ್ರಿ. ಮತ್ತಿನಲ್ಲಿರುವುದಾದರೆ ನಾವು ಯಾವುದೇ ಸಮಯದಲ್ಲಾಗಲಿ ಸೈತಾನನಿಗೆ ಒಳಗಾಗ್ತೇವೆ. ಈ ಮತ್ತಿನಲ್ಲಿದ್ದಾರೆ, ಆಧ್ಯಾತ್ಮಿಕ ಮತ್ತಿನಲ್ಲಿದ್ದಾರೆ ಬಹಳಷ್ಟು ಜನರು. ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಆದರೆ ಮತ್ತಿನಲ್ಲಿದ್ದಂತೆಯೇ ಪ್ರಾರ್ಥನೆ ಮಾಡ್ತಾರೆ, ಅಮಲಿನಲ್ಲಿದ್ದಂತೆಯೇ ಆ ಪ್ರಾರ್ಥನೆ ಮಾಡ್ತಾರೆ. ಈ ದಿನ ಉಪವಾಸ ಪ್ರಾರ್ಥನೆಗೆ ಹೋಗುವವರ ಪರಿಸ್ಥಿತಿ ನೋಡೋದಾದ್ರೆ, ಅದೇನೋ ಉಪವಾಸದಿಂದಿರೋದ್ರಿಂದ ನಿರ್ಶಕ್ತರಾಗಿದ್ದೇನೆ ಅಂದ್ಕೊಳ್ತಾರೋ, ಇಲ್ಲವೇ ಆ ರೀತಿ ಸುಸ್ತಾಗಿ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೇಳ್ತಾರ ಅಂದ್ಕೊಳ್ತಾರೋ ಗೊತ್ತಿಲ್ಲ. ಆದ್ರೆ ಏನೋ ಕಳ್ಕೊಂಡಿರುವಂತೆ, ಏನೋ ಮುಖ ಸಪ್ಪಗಿಟ್ಕೊಂಡು ಪ್ರಭುವೇ ಎಂಬುದಾಗಿ ಪ್ರಾರ್ಥಿಸಲು ಪ್ರಯತ್ನ ಮಾಡ್ತಾರೆ ಹೊರತು, ಅರೆ ದೇವರನ್ನು ಸ್ತುತಿಸುತ್ತಾ ಇರಬೇಕಲ್ಲವೇ? ದೇವರ ಬರುಣಕ್ಕಾಗಿ ಕಾದು ಎದುರು ನೋಡ್ತಾ ಇರಬೇಕಲ್ಲವೇ?
ಯಾವಾಗ ಯೇಸು ಬರುತ್ತಾರೆ ಎಂಬುದಾಗಿ, ಆತನ ರಾಜ್ಯಕ್ಕೆ ಯಾವಾಗ ಸೇರುತ್ತೇನೆ ಎಂಬುದಾಗಿ ಆಸಕ್ತಿಯಿಂದ ಎದುರು ನೋಡಬೇಕಲ್ಲವೇ? ಐಹಿಕ ವಿಚಾರಗಳಿರುವಾಗ, ಅಂದರೆ ಏನ್ ತಿನ್ನಬೇಕು, ಏನು ಉಣ್ಣಬೇಕು, ಏನ್ ಧರಿಸಬೇಕು ಎನ್ನುವ ಪ್ರಾಪಂಚಿಕ ವಿಚಾರಗಳು ಅಷ್ಟೇ ಇರಬೇಕಾ? ಮನೆ ಕಟ್ಕೊಳ್ಬೇಕು, ಹೊಲ ಕೊಂಡ್ಕೊಳ್ಬೇಕು, ಬೆಳೆ ಹಾಳಾಗ್ತದೇನೋ, ಅತಿವೃಷ್ಟಿ ಆಗ್ತದೇನೋ? ಬಹಳಷ್ಟು ಜನ ಮನೆ ಕೆಲಸದಲ್ಲಿ ತೊಡಗಿ ಆರೋಗ್ಯ ಹಾಳು ಮಾಡಿಕೊಳ್ತಿದ್ದಾರೆ, ಆತ್ಮಿಕವಾಗಿಯೂ ಬಿದ್ದು ಹೋಗ್ತಿದ್ದಾರೆ. ದೇವರ ಚಿತ್ತದಂತೆ ಮನೆ ಕಟ್ಟಿರಿ. ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಈ ನನ್ನ ಮಾತುಗಳನ್ನು ಕೇಳಿ ಬಂಡೆಯ ಮೇಲೆ ಅಸ್ತಿವಾರ ಹಾಕಿಕೊಂಡು ಅವುಗಳಂತೆ ನಡೆಯುವವನೇ ಧನ್ಯನು. ಗಾಳಿ ಬಂದರೂ ತುಫಾನು ಬಂದರೂ ಆ ಮನೆ ಕದಲಲಾರದಂತಿರುತ್ತೆ. ಸುಮ್ಮನೆ ಏನೋ ಸಾಲ ಮಾಡಿ, ಲೋನ್ ಮಾಡಿ, ನಿಮಗಿರುವ ಊಹೆಗಳೆಲ್ಲ, ಆಸೆಗಳೆಲ್ಲ ಅಂದುಕೊಂಡಂತೆ ಅವಸರದಲ್ಲಿ ಮನೆ ಕಟ್ಟಬೇಕಂದುಕೊಂಡು ಮರಳಿನ ಮೇಲೆ ಮನೆ ಕಟ್ಟಿದವನು ಬೇಗನೆ ಮುಗಿಸಬಹುದೇನೋ. ಆದರೆ ತುಫಾನು ಬಂದಾಗ, ಗಾಳಿ ಬಂದಾಗ ಆ ಮನೆ ಬಹಳ ಘೋರವಾಗಿ ಬಿದ್ದೋಗುತ್ತೆ. ನಮಗೂ ಕೂಡ ಗೊತ್ತಲ್ಲವೇ? ಅದು ಕೊಚ್ಕೊಂಡು ಹೋಗುತ್ತೆ, ಬಿದ್ದೋಗುತ್ತೆ. ದೇವರಲ್ಲಿ ನಂಬಿಕೆ ಇಡೀರಿ. ದೇವರು ತಕ್ಕ ಸಮಯದಲ್ಲಿ ಸಮಸ್ತವನ್ನು ನಮಗೋಸ್ಕರ ಅನುಕೂಲ ಮಾಡಿರ್ತಾರೆಂದು ನಂಬಿರಿ. ಲೋಕದಲ್ಲಿದ್ದವುಗಳ ಕುರಿತು ವಿಚಾರಿಸಬಾರದು. ಅಹಿತವಾದ ವಿಚಾರಗಳು, ಲೋಕ ಸಂಬಂಧವಾದ ದುಃಖಗಳು, ಭಯಗಳು ಬಿಟ್ಟು ಬಿಡಿರಿ. ಅವು ನಮ್ಮನ್ನು ಆಧ್ಯಾತ್ಮಿಕವಾಗಿ ಮಂದವಾದ ಸ್ಥಿತಿಗೆ ಕೊಂಡೊಯ್ತವೆ. ಈ ತಿನ್ನುವುದರ ಕುರಿತು, ಈ ದಿನ ಈ ತಿನ್ನುವುದಕ್ಕೆ ಮಿತಿಯೇ ಇಲ್ಲದಂತಾಗಿದೆ. ಯಾವಾಗ ನೋಡಿದ್ರೂ ತಿನ್ನುತ್ತಲೇ ಇದ್ದಾರೆ ಜನರು. ಎಷ್ಟೋ ರೆಸ್ಟೋರೆಂಟ್ಸ್ಗಳು, ಎಷ್ಟೋ KFCಗಳು, ಎಷ್ಟೋ ಸ್ಟಾರ್ಬಕ್ಸು, ಎಷ್ಟೆಷ್ಟೋ ರೆಸ್ಟೋರೆಂಟ್ಸ್ಗಳಿವೆ. ಇನ್ನೂ ಬಹಳ ರೆಸ್ಟೋರೆಂಟ್ಗಳಿವೆ. ಆಂಧ್ರ ಫುಡ್, ಕರ್ನಾಟಕ ಫುಡ್, ನಾರ್ತ್ ಇಂಡಿಯನ್ ಫುಡ್, ಅಬ್ಬಬ್ಬಬ್ಬಬ್ಬ. ಆ ಝೊಮ್ಯಾಟೊನಲ್ಲಿ ನಾನಾ ವಿಧವಾದ ಫುಡ್ ವೆರೈಟೀಸ್ ಹುಡುಕ್ತಾ ಇರ್ತಾರೆ. ಅನೇಕ ವಿಧವಾದ ಫುಡ್ಗಳು ಯಾವಾಗ ಬೇಕೋ ಆವಾಗ, ಮಧ್ಯರಾತ್ರಿಯಲ್ಲಿಯೂ ಕೂಡ ತಿಂಡಿ ತಿನ್ನುತ್ತಾ ದಿನಗಳನ್ನು ಕಳೆಯುತ್ತಾ ಕುಡಿಯುತ್ತಾ ತಿರುಗಾಡ್ತಿದ್ದಾರೆ. ಇವು ಕರ್ತನ ಬರೋಣದ ಗುರುತುಗಳಾಗಿವೆ. ತಿನ್ನುವುದಕ್ಕೆ ಪ್ರಾಧಾನ್ಯತೆ ಕೊಡೋದು, ತಿನ್ನುವುದಕ್ಕೋಸ್ಕರ ಬದುಕುತ್ತಾರೆ. ತಿಂದು ಮತ್ತರಾಗ್ತಾರೆ. ತಿಂದು ಅಷ್ಟಕ್ಕೆ ಸುಮ್ಮನೆ ಇರ್ತಾರೋ, ತಿಂದಿದ್ದು ಕರಗುವುದಕ್ಕಾಗಿ ಕುಡಿಯುತ್ತಾರೆ. ಕುಡುಕರು, ಹೊಟ್ಟೆ ಬಾಕರು ದರಿದ್ರರಾಗುತ್ತಾರೆ ಎಂದು ಬೈಬಲ್ ಹೇಳ್ತದೆ. ತಿನ್ಬೇಕು ಪ್ರಿಯರೇ, ಬದುಕುವುದಕ್ಕಾಗಿ ತಿನ್ಬೇಕು. ಆದರೆ ತಿನ್ನುವುದಕ್ಕಾಗಿಯೇ ಬದುಕುತ್ತೇನೆ ಅಂದ್ರೆ ಹೇಗೆ? ಮತ್ತರಾಗುವಷ್ಟು ತಿಂದು ಕರಗಿಸಿಕೊಳ್ಳಲಿಕ್ಕಾಗದೆ ತೊಂದರೆ ಪಡ್ತಾ ಇದ್ರೆ ಹೇಗೆ? ಅದಕ್ಕೆ ಎಚ್ಚರವಾಗಿರುವವನು ತಾನು ಪ್ರತಿಯೊಂದರಲ್ಲಿಯೂ ಸ್ವಲ್ಪವೇ ತಿನ್ನುತ್ತಾನೆ, ಮಿತವಾಗಿ ತಿನ್ನುತ್ತಾನೆ. ನಿಯಂತ್ರಣದಲ್ಲಿರಿ. ತಿನ್ನುವ ವಿಷಯದಲ್ಲಿ, ನಿದ್ರೆ ಮಾಡುವ ವಿಷಯದಲ್ಲಿ, ಯಾವುದೇ ವಿಷಯದಲ್ಲಾಗಿರಲಿ ಮಿತವಾಗಿರಬೇಕು. ಪೌಲನು ಒಂದು ದಿನ ತಿಮೋತಿಗೆ ಹೇಳ್ತಾನೆ, ದೇವರು ಕೊಟ್ಟಿರುವುದರಲ್ಲಿ ಸಂತುಷ್ಟನಾಗಿರು. ಸಂತುಷ್ಟ ಸಹಿತವಾದ ಭಕ್ತಿ ದೊಡ್ಡ ಲಾಭ ಸಾಧಕವಾಗಿದೆ. ತಿಂಡಿಯ ನಿಮಿತ್ತ, ಮತ್ತಿನ ನಿಮಿತ್ತ, ಆಹಿತ ವಿಚಾರಗಳಿಂದ ನೀವು ಹೃದಯದಲ್ಲಿ ಅಮಲೇರಿದರೆ ಆ ದಿನ ನಿಮ್ಮ ಮೇಲೆ ಫಕ್ಕನೆ ಬರುವುದು. ಹಾಗಾಗಿ ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಆ ದಿವಸವು ಭೂನಿವಾಸಿಗಳೆಲ್ಲರ ಮೇಲೆ ಬರುವಂಥದ್ದಾಗಿದೆ. ಅಕಸ್ಮಾತ್ತಾಗಿ ಬರುವುದು. ಕರ್ತನ ಬರೋಣದ ದಿವಸ ಒಂದು ದಿವಸವಲ್ಲ, ಒಂದು ಊರಲ್ಲ, ಒಂದು ದೇಶದಲ್ಲ. ಬರೋದಿಲ್ಲಂತೆ. ಮತ್ತೆಲ್ಲಿ ಬರುತ್ತೆ? ಭೂನಿವಾಸಿಗಳೆಲ್ಲರ ಮೇಲೆ, ಅಂದರೆ ಭೂಮಿಯ ಮೇಲೆ ನಿವಾಸಿಸುವವರೆಲ್ಲರ ಮೇಲೆ ಅಕಸ್ಮಾತ್ತಾಗಿ ಆ ದಿನ ಬರುತ್ತಂತೆ. ಕಣ್ರೆಪ್ಪೆ ಬಡಿಯೋದರೊಳಗಾಗಿ ಅದ್ಭುತಗಳು ಜರುಗುತ್ತವೆ. ಮಣ್ಣಿನ ಶರೀರ ಮಹಿಮಾ ಶರೀರವಾಗಿ ಮಾರ್ಪಟ್ಟು ಯೇಸುವಿನಲ್ಲಿ ನಂಬಿಕೆಟ್ಟವರು ಎತ್ತಲ್ಪಡುತ್ತಾರೆ. ಬಿಡಲ್ಪಟ್ಟವರ ಪರಿಸ್ಥಿತಿ ಬಹು ಭಯಂಕರವಾಗಿರುತ್ತೆ. ಭೂನಿವಾಸಿಗಳೆಲ್ಲರ ಮೇಲೆ ಬರಲಿಕ್ಕಿರುವಂತಹ ಕರ್ತನ ದಿವಸಕ್ಕೋಸ್ಕರ ಸಿದ್ಧರಾಗಿರಿ. 36ನೇ ವಚನ. ಆದುದರಿಂದ ನೀವು ಇವೆಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ, ಅಂದರೆ ಕ್ರಿಸ್ತನ ಮುಂದೆ ನಿಂತುಕೊಳ್ಳುವುದಕ್ಕಾಗಿ ಪೂರ್ಣ ಶಕ್ತರಾಗುವಂತೆ, ಕೆಳಗಡೆ ಫುಟ್ನೋಟಲ್ಲಿ ಬರೆದಿದ್ದಾರೆ, ಪಾತ್ರರಾಗುವಂತೆ, ತಕ್ಕವರಾಗುವಂತೆ ಎಚ್ಚರವಾಗಿದ್ದು ಎಲ್ಲಾ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ. ಎಲ್ಲಾ ಕಾಲದಲ್ಲಿಯೂ ಪ್ರಾರ್ಥನೆ ಮಾಡುತ್ತಾ ಎಚ್ಚರವಾಗಿರಿ. ಪ್ರಾರ್ಥನೆ ಎನ್ನುವಂಥದ್ದು ನಿಮ್ಮ ಹೃದಯದೊಳಗಿಂದ ಬರುವಂತಹ ಒಂದು ಧೂಪದ ಹಾಗಿರಬೇಕು. ಪ್ರಾರ್ಥನೆಯ ಮನಸ್ಸುಳ್ಳವರಾಗಿರಬೇಕು. ಪ್ರಾರ್ಥನೆ ಯೋಚನೆ ಉಳ್ಳವರಾಗಿರಬೇಕು. ಪ್ರಾರ್ಥನೆಯನ್ನು
ಅಂದರೆ ನಮ್ಮ ವಿಜ್ಞಾಪನೆಯನ್ನು, ನಮ್ಮ ಸ್ಥಿತಿಯನ್ನು, ನಮ್ಮ ಅವಶ್ಯಕತೆಗಳನ್ನು ನಾವು ದೇವರೊಂದಿಗೆ ಹಂಚಿಕೊಳ್ಳುವಾಗ ಕನೆಕ್ಟ್ ಆಗುವ ಹಾಗೆ ಇರುವಂಥದ್ದೇ ಪ್ರಾರ್ಥನೆಯಾಗಿದೆ ಹೊರತು ಗಡಗಡ ಅಂತ 4 ಮಾತು ಹೇಳಿ ಆಮೇನ್ ಅಂತ ಹೇಳಿ ನನ್ನ ಪ್ರಾರ್ಥನೆ ಮುಗೀತು ಎಂದು ಹೇಳುವಂಥವರನ್ನು ನೋಡಿ ನಾನು ಆಶ್ಚರ್ಯಪಡ್ತೇನೆ. ಪ್ರಾರ್ಥನೆ ಮುಗಿದೋಗಲ್ಲ ಪ್ರಿಯರೇ. ಬಹುಶಃ ಮಾತಿನಿಂದ ಆಡುವ ಪ್ರಾರ್ಥನೆ ನಿಲ್ಬಹುದೇನೋ, ಬಹಿರಂಗ ಪ್ರಾರ್ಥನೆ ಮುಗಿದೋಗಬಹುದೇನೋ, ಉಚ್ಚರಿಸಲು ಅಶಕ್ಯವಾದ ನರಳಾಟದ ಪ್ರಾರ್ಥನೆ, ಎಡಬಿಡದೆ ಮಾಡುವಂತಹ ಪ್ರಾರ್ಥನೆ, ಪ್ರಾರ್ಥನಾತ್ಮವುಳ್ಳವರಾಗಿ ನಾವು ದೇವರೊಂದಿಗೆ ಸಂಭಾಷಿಸಿಕೊಳ್ಳುವಂತಹ ಪ್ರಾರ್ಥನೆಯೊಂದಿಗೆ ಉನ್ನತವಾದ ಆಧ್ಯಾತ್ಮಿಕ ಜೀವಿತದಲ್ಲಿ ನಾವು ಬೆಳೆಯಬೇಕು. ಈ ದಿನ ಶುಕ್ರವಾರದ ಉಪವಾಸ ಪ್ರಾರ್ಥನೆ ಇದೆ. ನಿಮ್ಮ ಸಭೆಯಲ್ಲಿ ನಡೆಯುವ ಉಪವಾಸ ಪ್ರಾರ್ಥನೆಗಳಿಗೆ ಹೋಗಿರಿ. ಉಪವಾಸ ಪ್ರಾರ್ಥನೆಯಲ್ಲಿ ಎಚ್ಚರವಾಗಿದ್ದುಕೊಂಡು ಪ್ರಾರ್ಥಿಸಿರಿ. ನಿಮಗೋಸ್ಕರ ಅಷ್ಟೇ ಪ್ರಾರ್ಥನೆ ಮಾಡಿಕೊಳ್ಳೋದಲ್ಲ. ಯೇಸು ಬಂದರೆ ಬಹುಶಃ ನೀವು ಸಿದ್ಧರಾಗಿರ್ತೀರೇನೋ, ಆದರೆ ನಿಮ್ಮ ಮನೆಯಲ್ಲಿದ್ದವರ ಪರಿಸ್ಥಿತಿ ಏನು, ನಿಮ್ಮ ಸುತ್ತಲೂ ಇರುವವರ ಪರಿಸ್ಥಿತಿ ಏನು? ಅದಕ್ಕೆ ಯೇಸು ಹೇಳಿದ್ದಾರೆ, ನೀವು ಸಿದ್ಧರಾಗಿರಿ, ನಿಮ್ಮ ಸುತ್ತಲಿರುವವರನ್ನು ಕೂಡ ಸಿದ್ಧ ಮಾಡಿರಿ. ಅದಕ್ಕೆ ನಮ್ಮ ಪ್ರಾರ್ಥನೆ ಮುಂದೆ ಸಾಗಿಸ್ತಾ ಇರಬೇಕು, ಮುಂದುವರಿಸುತ್ತಾ ಇರಬೇಕು. ನಮ್ಮ ಪ್ರಾರ್ಥನೆ ನಮಗೋಸ್ಕರ ಮಾಡಿ ಮುಗಿಸುವಂಥದ್ದಾಗಿರಬಾರ್ದು, ಆದರೆ ನಮ್ಮ ಮನೆಯವರಿಗೋಸ್ಕರ, ಹೊರಗಿನವರಿಗೋಸ್ಕರ, ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ಎಲ್ಲಾ ಜನರಿಗಾಗಿ ವಿಜ್ಞಾಪನೆ ಮಾಡಬೇಕೆಂದು ದೇವರ ವಾಕ್ಯ ಹೇಳುತ್ತೆ. ರಾಜರುಗಳಿಗಾಗಿ, ಅಧಿಕಾರಿಗಳಿಗಾಗಿ ಪ್ರಾರ್ಥನೆ ಮಾಡಬೇಕು. ಎಲ್ಲಾ ಜನರಿಗಾಗಿ ಪ್ರಾರ್ಥನೆ ಮಾಡಬೇಕು. ಆವಾಗಲೇ ನೀವು ಸುಖ ಸಮಾಧಾನದಿಂದಿರುವಿರೆಂದು ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಎಷ್ಟು ಜನರಿಗೋಸ್ಕರ ನೀವು ಪ್ರಾರ್ಥಿಸ್ತಾ ಇದ್ದೀರಿ? ಎಷ್ಟು ಹೊತ್ತು ನೀವು ಪ್ರಾರ್ಥಿಸ್ತಾ ಇದ್ದೀರಿ? ಎಷ್ಟರ ಮಟ್ಟಿಗೆ ನೀವು ದೇವರ ಆತ್ಮವುಳ್ಳವರಾಗಿ ಪ್ರಾರ್ಥನೆಯ ಹೃದಯವನ್ನು ಹೊಂದಿದವರಾಗಿದ್ದೀರಿ? ಇಲ್ಲವೇ ದೇವರೊಂದಿಗೆ ಸಹವಾಸದಿಂದಿರುವ ಅನುಭವ ಹೊಂದಿದ್ದೀರಿ? ಆತನೊಂದಿಗೆ ಮಾತಾಡಿಕೊಂಡು ಆತನ ಮಾತು ಕೇಳುವಂಥದ್ದು ಎಂತಹ ಅತ್ಯುನ್ನತವಾದ ಅನುಭವವಾಗಿದೆ ಗೊತ್ತಾ ಪ್ರಿಯರೇ? ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಬರ್ತಾ ಇಲ್ಲ ಅನ್ನುತ್ತಾ ಇದ್ದೀರೋ, ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಕಲಿಯಬೇಕನ್ನುತ್ತೀರಾ? ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆಯಲ್ಲಿಯೇ ನಾವು ಪ್ರಾರ್ಥನೆ ಮಾಡುವುದನ್ನು ಕಲಿಯಬಹುದು. ಅಗಲವಾಗಿ ಬಾಯಿ ತೆರೆಯಿರಿ, ನಾನು ತುಂಬಿಸುತ್ತೇನೆ ಎಂದು ದೇವರು ಹೇಳಿದ್ದಾರೆ. ಬರದಿದ್ದರೆ ದೇವರಿಗೆ ಕೇಳ್ರಿ. ಆತ್ಮನು ನಮ್ಮ ಪಕ್ಷದಲ್ಲಿದ್ದುಕೊಂಡು ನಮ್ಮಿಂದ ಪ್ರಾರ್ಥನೆ ಮಾಡಿಸುತ್ತಾನೆ. ಮತ್ತನ್ನು ಬಿಟ್ಟುಬಿಡಿ, ನಿರ್ಲಕ್ಷ್ಯತನ ಬಿಟ್ಟುಬಿಡಿ. ಲೋಕದ ಕುರಿತು ಚಿಂತಿಸಬೇಡಿರಿ. ಏನಿದೆ ಏನಿಲ್ಲ ಎಂದು ಯಾಕೆ ನಮಗೆ ಅದರ ವಿಷಯದಲ್ಲಿ ಬಾಧೆ? ಯೇಸು ಬಂದ್ರೆ ಇಲ್ಲವೇ ನಾವು ಸತ್ರೆ ಅವೆಲ್ಲ ಇಲ್ಲೇ ಇರ್ತಾವಲ್ಲವೇ? ನಾವೇನಾದ್ರೂ ಕೂಡಿಟ್ಕೊಂಡು ತಕೊಂಡು ಹೋಗ್ಲಿಕ್ಕಾಗತ್ತಾ? ಏನು ಜೊತೆಗೆ ತೆಗೆದುಕೊಂಡು ಹೋಗ್ಲಿಕ್ಕಾಗಲ್ಲ. ಬರಿಗೈಯಾಗಿ ಬಂದಿದ್ದೇವೆ, ಬರಿಗೈಯಾಗಿಯೇ ಹೋಗ್ತೇವೆ. ಏನೋ ಒಂದೊಂದು ದಿವಸ ಒಂದು ಇರುತ್ತೆ, ಒಂದು ಇರೋದಿಲ್ಲ. ಒಂದೊಂದು ದಿವಸ ಒಂದು ಬಾಧೆ ಇರುತ್ತೆ, ಒಂದು ಕೊರತೆ ಇರುತ್ತೆ. ಅದರ ಕುರಿತು ಯಾಕೆ ದಿಗಿಲು ಪಡುತ್ತಾ ಕೂತ್ಕೊಳ್ಬೇಕು? ನಮ್ಮ ದೇಶ ಪರಲೋಕ, ನಮ್ಮ ರಾಜ್ಯ ಪರಲೋಕ ರಾಜ್ಯ, ನನ್ನ ನಾಗರಿಕತೆ ಪರಲೋಕದಲ್ಲಿದೆ ಎಂಬ ನಂಬಿಕೆಯುಳ್ಳಂಥವನು ಮೇಲಿರುವವುಗಳ ಮೇಲೆ ಮನಸ್ಸಿಡ್ತಾನೆ. ಕೇಳಿ ಪ್ರಿಯರೇ, ಪ್ರಾರ್ಥಿಸುವಂಥವನು ದೈವ ದರ್ಶನ ಹೊಂದಿಕೊಳ್ಳುತ್ತಾನೆ. ಈ ಲೋಕದವುಗಳನ್ನೆಲ್ಲ ನೋಡಿ ಮೆಚ್ಚಿಕೊಳ್ಳುವುದಿಲ್ಲ, ಆದರೆ ಅದೃಶ್ಯನಾದ ದೇವರ ಕಾರ್ಯಗಳನ್ನು, ಅನಂತನಾದ ದೇವರ ವಿಷಯಗಳನ್ನೆಲ್ಲ ಅರಿತುಕೊಳ್ಳುತ್ತಾನೆ. ದೃಶ್ಯವಾದವುಗಳೆಲ್ಲವೂ ಅಂದರೆ ಕಾಣುವವುಗಳೆಲ್ಲವೂ, ಕಣ್ಣಿಗೆ ಕಾಣುವವುಗಳೆಲ್ಲ ಅನಿತ್ಯವಾಗಿವೆ, ಅದೃಶ್ಯವಾದವುಗಳು ನಿತ್ಯವಾದವುಗಳಾಗಿವೆ. ಆ ಅದೃಶ್ಯವಾದವುಗಳನ್ನು ನಾವು ನೋಡಬೇಕಾದರೆ ನಮ್ಮ ಪ್ರಾರ್ಥನೆಯಿಂದಲೇ ನಮ್ಮ ಮನೋನೇತ್ರಗಳು ಬೆಳಗಿಸಲ್ಪಡ್ತವೆ. ಪ್ರಾರ್ಥಿಸುವವರ ಮನೋನೇತ್ರಗಳು ಬೆಳಗಿಸಲ್ಪಡುವುದರಿಂದ ಕ್ರಿಸ್ತನಲ್ಲಿರುವ ಸೌಂದರ್ಯವನ್ನು, ಆತನಲ್ಲಿರುವ ಬುದ್ಧಿ, ವಿಜ್ಞಾನ, ಸರ್ವ ಸಂಪತ್ತನ್ನು ನಾವು ನೋಡುವವರಾಗಿರ್ತೇವೆ. ಸಂತೃಪ್ತಿ ಪಡ್ತೇವೆ. ಕರ್ತನ ಬರೋಣಕ್ಕಾಗಿ ಕಾದು ಎದುರು ನೋಡುವವರಾಗಿ ಎಚ್ಚರವಾಗಿದ್ದು ಪ್ರಾರ್ಥಿಸುವವರಾಗಿರ್ತೇವೆ. ನೀವೆಲ್ಲರೂ ಕರ್ತನ ಬರೋಣದ ಸಮಯದಲ್ಲಿ, ನಾನು ಕೂಡ, ನಾವೆಲ್ಲರ ಕರ್ತನ ಬರೋಣದ ಸಮಯದಲ್ಲಿ ಎತ್ತಲ್ಪಡಬೇಕೆಂದು, ಆತನ ರಾಜ್ಯದಲ್ಲಿ ನಾವು ವಾಸಿಸುವವರಾಗಿರಬೇಕೆಂದು ದೇವರು ನಮ್ಮನ್ನು ಆಶೀರ್ವದಿಸುವುದರಿಂದ ಮತ್ತನ್ನು ಬಿಟ್ಟು ಎಚ್ಚರವಾಗಿದ್ದು ಪ್ರಾರ್ಥಿಸೋಣ. ಕರ್ತನ ಬರೋಣಕ್ಕಾಗಿ ಕಾದಿರೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ತಿದ್ದೇವೆ. ಹೌದು ದೇವರೇ, ನೀವು ಯಾವುದೇ ದಿನ ಬಂದರೂ ಸಿದ್ಧನಾಗಿದ್ದೇನೋ ಎಂದು ಪರಿಶೀಲಿಸಿಕೊಳ್ಳುವುದಕ್ಕಾಗಿ, ಯಾವ ಗಳಿಗೆಯಲ್ಲಿ ನೀವು ಬರ್ತೀರೆಂದು ಗೊತ್ತಿಲ್ಲದ್ದರಿಂದ, ಬೆಳಗ್ಗೆಯಲ್ಲಿಯೋ, ಮಧ್ಯಾಹ್ನದಲ್ಲಿಯೋ, ರಾತ್ರಿಯಲ್ಲಿಯೋ, ಮಧ್ಯರಾತ್ರಿಯಲ್ಲಿಯೋ ಕಳ್ಳನು ಬರುವಂತೆ ಬರ್ತೇನೆಂದು ಹೇಳಿದ್ದರಿಂದ ಎಚ್ಚರವಾಗಿದ್ದು ಪ್ರಾರ್ಥಿಸುವಂತೆ, ಸಿದ್ಧರಾಗಿದ್ದು ಸುತ್ತಲಿರುವವರನ್ನು ಸಿದ್ಧ ಮಾಡುವಂತೆ, ಕುಟುಂಬಗಳಾಗಿ ರಕ್ಷಿಸಲ್ಪಟ್ಟು ನಿಮ್ಮ ಬರೋಣದಲ್ಲಿ ನಿಮ್ಮನ್ನು ಎದುರುಗೊಳ್ಳುವ ಮೊದಲಗಿತ್ತಿಯ ಸಭೆಯಲ್ಲಿ ಪಾಲ್ಗಾರರಾಗಲು ಈ ದಿನ ಈ ವಾಕ್ಯ ಕೇಳಿ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವ ಪ್ರತಿಯೊಬ್ಬರನ್ನು ಕೂಡ ನೀವು ದಿವ್ಯದಾನಗಳಿಂದ ಆಶೀರ್ವದಿಸಿ ನಿಮ್ಮ ಬರೋಣಕ್ಕಾಗಿ ಸಿದ್ಧಗೊಳಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್.
ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ನಮಗೆ ವಾಟ್ಸಪ್ ಕಳಿಸಿಕೊಡಿರಿ. ನೀವು ಕಳಿಸುವ ಎಲ್ಲಾ ಪ್ರಾರ್ಥನಾ ಮನವಿಗಳಿಗೋಸ್ಕರ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ತಿದ್ದೇವೆ. ನೀವು ಪ್ರಾರ್ಥಿಸಿರಿ, ತಪ್ಪದೇ ದೇವರು ಅದ್ಭುತ ಮಾಡುತ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಬರೀ ಕನ್ನಡದಲ್ಲಿ ಅಷ್ಟೇ ಅಲ್ಲ, ಹಿಂದಿ, ತಮಿಳ್, ತೆಲುಗು, ಬೆಂಗಾಲಿ ಹಾಗೂ ಮಲಯಾಳಂ ಎಂಬ ಇತರ ಭಾಷೆಗಳಲ್ಲಿಯೂ ಯೂಟ್ಯೂಬ್ ಚಾನಲ್ಸ್ನಲ್ಲಿವೆ. ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಕನ್ನಡದಲ್ಲಿ, ತಮಿಳ್, ಹಿಂದಿ, ತೆಲುಗು ಭಾಷೆಗಳಲ್ಲಿ ಅನುದಿನದ ಧ್ಯಾನ ಪ್ರಸಾರವಾಗ್ತಿದೆ. ನಿಮ್ಮ ಫ್ರೆಂಡ್ಸ್ ಈ ಭಾಷೆಯವರು ಯಾರಾದರೂ ಇರೋದಾದರೆ ಅವರಿಗೆ ತಿಳಿಸಿರಿ. ಭಾರಭರಿತವಾದ ಈ ಸೇವೆಯಲ್ಲಿ ನೀವು ಪಾಲುಗಾರರಾಗಲು ನಿಮ್ಮ ಉದಾರತೆಯ ಕಾಣಿಕೆ ಕಳಿಸಿಕೊಡಿ. ಆ ರೀತಿ ಕಾಣಿಕೆ ಕೊಟ್ಟು ದೇವರು ನಮಗೆ ಕೊಡುವ ಆಶೀರ್ವಾದಗಳಲ್ಲಿ ನೀವು ಪಾಲುಗಾರರಾಗಿ. ಕಾಣಿಕೆಗೋಸ್ಕರ ಹೆಚ್ಚಿನ ವಿವರ ಬೇಕಾದರೆ ಕೆಳಗೆ ಕೊಡಲ್ಪಟ್ಟಿರುವ ಫೋನ್ ನಂಬರ್ಗೆ ಫೋನ್ ಮಾಡಬಹುದು, ಇಲ್ಲವೇ ವಾಟ್ಸಪ್ ಮೆಸೇಜ್ ಕಳಿಸಬಹುದು. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಮುಂಬೈ ಸುತ್ತಮುತ್ತಲಿರುವವರೆಲ್ಲರಿಗೂ ಶುಭವಾರ್ತೆ. ನಿಮ್ಮನ್ನು ನೇರವಾಗಿ ಭೇಟಿಯಾಗಿ ನಿಮಗಾಗಿ ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ಮತ್ತೊಂದು ಸಾರಿ ಮುಂಬೈನಲ್ಲಿ ಒನ್ ಡೇ ಗೆಟ್ ಟುಗೆದರ್ ಅನ್ನು ಮುಂದಿನ ತಿಂಗಳು ಡಿಸೆಂಬರ್ 11ನೇ ತಾರೀಕಿಗೆ ಏರ್ಪಡಿಸುತ್ತಿದ್ದೇವೆ. ತಪ್ಪದೇ ಬನ್ನಿರಿ. ಕಲ್ವರಿ ದರ್ಶನ ಟಿವಿ ಕಾರ್ಯಕ್ರಮದಿಂದಲೂ ಹಾಗೂ ಸೋಷಿಯಲ್ ಮೀಡಿಯಾದಿಂದಲೂ ಬಲಗೊಳ್ಳುವ ನಿಮ್ಮೆಲ್ಲರಿಗೆ ಮುಖಾಮುಖಿಯಾಗಿ ಭೇಟಿಯಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿಯೂ ದೇವರ ವಾಕ್ಯ ಸಾರುವುದಕ್ಕಾಗಿಯೂ ನಾವೆಲ್ಲರೂ ಕೂಡಿ ಬರೋಣ. ರೆಹೋತೋರ್ ಮೆಮೋರಿಯಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ. ನೆನಪಿರಲಿ, ರೆಹೋತೋರ್ ಮೆಮೋರಿಯಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ, ಸ್ಟೇಷನ್ ರೋಡ್, ಪರೇಲ್, ಮುಂಬೈ. ಈ ವಿಷಯದಲ್ಲಿ ಹೆಚ್ಚಿನ ವಿವರ ಬೇಕಾದರೆ 8939393939 ನಂಬರಿಗೆ ಕರೆ ಮಾಡಿರಿ, ಇಲ್ಲವೇ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿರಿ. ಒಂದೇ ಸೆಷನ್ ಇರುತ್ತೆ ಪ್ರಿಯರೇ. ಈ ಒನ್ ಡೇ ಗೆಟ್ ಟುಗೆದರ್ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇರುತ್ತೆ. ತಪ್ಪದೇ ಬನ್ನಿರಿ, ದೈವ ಆಶೀರ್ವಾದ ಹೊಂದಿಕೊಳ್ಳಿರಿ.